ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಸರಳ ಅಡುಗೆ ಸರಳ ವಾಸ್ತು ಪರಿಹಾರ ಯೂಟ್ಯೂಬ್ ಚಾನಲ್. ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಬೇಕಾದಂಥ ಸಾಮಗ್ರಿಗಳು: ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣ ತುಂಡು ಶುಂಠಿ, ಚಿಕ್ಕ ಚಕ್ಕೆ, ಹಾಗೆ ಒಂದು 4 ಲವಂಗ, ಒಂದೆರಡು ಏಲಕ್ಕಿ, 8ರಿಂದ 10 ಹಸಿಮೆಣಸಿನ್ಕಾಯಿ, ಒಂದು ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಸಿ ಕೊಬ್ಬರಿ, ಒಗ್ಗರಣೆಗೆ ಒಂದು ಟೊಮೊಟೊನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂಚೂರು ಚಕ್ಕೆ, ಒಂದೆರಡು ಏಲಕ್ಕಿ, ಒಂದು 4 ಲವಂಗನ ಒಗ್ಗರಣೆಗೆ ತೊಗೊಂಡಿದ್ದೀನಿ. ತರಕಾರಿಗಳು: ಒಂದು ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಗಡ್ಡೆಕೋಸನ್ನ ಹೆಚ್ಚಿದ್ದೀನಿ, ಹಾಗೆ ಕ್ಯಾರೆಟು, ಸ್ವಲ್ಪ ಬಟಾಣಿ, ಹಸಿ ಬಟಾಣಿ, ಸ್ವಲ್ಪ ಬೀನ್ಸು, ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನ ಒಗ್ಗರಣೆಗೆ ಹಾಕಕ್ಕೆ ತೊಗೊಂಡಿದ್ದೀನಿ, ಒಂದು ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿನಿಟ್ಟು ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಪುದೀನಾನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ತುಂಬ ಏನು ಹುರಿಯೋದು ಬೇಡ, ಒಂದು ಸ್ವಲ್ಪ ಅದು ಹಸಿ ವಾಸನೆ ಹೋಗೋಕ್ಕೆ ಅಂತ ಒಂದು ನಿಮಿಷ, ಒಂದು 1/4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ನಿಮಿಷದಷ್ಟು ಅದನ್ನು ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಮಾತ್ರ ಹುರ್ಕೊಂಡ್ರೆ ಸಾಕು. ಈಗ ಈ ಫ್ರೈ ಮಾಡಿರೋ ಪುದೀನನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದರ ಜೊತೆ ಉಳಿದ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಹಸಿ ಕೊಬ್ಬರಿ, ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ, ಹಾಗೆ ಒಂದು ಟೊಮೊಟೊ, ಸಣ್ಣ ತುಂಡು ಶುಂಠಿ, ಕೊತ್ತಂಬರಿ ಸೊಪ್ಪು, ಚಿಕ್ಕ ತುಂಡು ಚಕ್ಕೆ, ಹಾಗೆ ಒಂದು 4 ಲವಂಗ, 2 ಏಲಕ್ಕಿನ ಹಾಕ್ಕೊಳ್ಳೋಣ. ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ. ನೀವು ಯಾವ ಮೆಷರ್ಮೆಂಟ್ ಅಕ್ಕಿ ತೊಗೊಳ್ತೀರೋ ಅದಕ್ಕೆ ತಕ್ಕನಂಗೆ ಖಾರ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ, ಚೆನ್ನಾಗಿ ರುಬ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ರುಬ್ಕೊಂಡಾಗಿದೆ ನೋಡಿ, ಈ ಥರ ರುಬ್ಬಿದ ಮಿಶ್ರಣ ಹೀಗಿರುತ್ತೆ. ಈಗ ಕುಕ್ಕರ್ನ ಒಲೆ ಮೇಲಿಟ್ಟು ಆ ಒಂದು ಲೋಟ ಅಕ್ಕಿಗೆ ನಾನೊಂದು 10ರಿಂದ 15 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ನೀವು ಅಕ್ಕಿ ಏನು ಮೆಜರ್ಮೆಂಟ್ ಇರುತ್ತೋ ಅದಕ್ಕೆ ತಕ್ಕನಂಗೆ ಎಣ್ಣೆನ ಹಾಕ್ಕೊಳ್ಳಿ. ಈ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಒಂದು 10ರಿಂದ 15 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕೋತಾ ಇದ್ದೀನಿ. ಸೋಂಪು ಒಂಥರ ಒಳ್ಳೆ ಪರಿಮಳ ಕೊಡುತ್ತೆ. ಹಾಗೆ ಒಂದು ಸಣ್ಣ ತುಂಡು ಚಕ್ಕೆ, ಒಂದು 4 ಲವಂಗ, 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. 2 ಪಲಾವ್ ಎಲೆಗಳನ್ನ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ.
ಇವಾಗ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೊಟೊ ಸಣ್ಣಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ನನಗೆ ಸಣ್ಣಗೆ ಉದ್ದಕ್ಕೆ. ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಟೊಮ್ಯಾಟೊ ಮತ್ತು ಈರುಳ್ಳಿ, ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ಳೋಣ. ಆ ಮಸಾಲೆನೆಲ್ಲ ಅಷ್ಟು ಕ್ಲೀನಾಗಿ ಹಾಕ್ಕೊಂಡ್ರೆ ಸಾಕು, ಮತ್ತು ಅದಕ್ಕೆ ನೀರು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದೇನು ಬೇಡ. ಈ ಮಸಾಲೆನ 1-2 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ, ಅದು ಹಸಿ ವಾಸನೆ ಹೋಗಬೇಕಾಗತ್ತೆ. ಒಂದೆರಡು ನಿಮಿಷ ಚೆನ್ನಾಗಿ ಹುರಿಯೋಣ, ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಹುರಿಯೋಣ. ಇವಾಗ ಇದು ಹುರಿದಾಗಿದೆ ನೋಡಿ, ಎಣ್ಣೆ ಕಾಣ್ತಾ ಇದೆ. ಅದಕ್ಕೆ ಮಸಾಲೆ ಹಸಿ ವಾಸನೆ ಹೋಗಿರುತ್ತೆ. ಇವಾಗ ಈ ಮಸಾಲೆಗೆ ಹೆಚ್ಚಿಟ್ಟಿರೋ ಅಂಥ ತರಕಾರಿಗಳನ್ನ ಸೇರಿಸೋಣ. ಒಂದು ಆಲೂಗಡ್ಡೆನ ಹೆಚ್ಚಿದ್ದೀನಿ, ಆಲೂಗಡ್ಡೆ, ಗಡ್ಡೆಕೋಸು, ಒಂದು ಗಡ್ಡೆಕೋಸನ್ನ ಹೆಚ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೀನ್ಸು, ಒಂದು ಕ್ಯಾರೆಟ್ನ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಹಸಿ ಬಟಾಣಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ 1 ನಿಮಿಷದ ಕಾಲ. ಇದು 1 ನಿಮಿಷ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋಂಥ 1 ಲೋಟ ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಈ ಮಸಾಲೆ ಮತ್ತು ತರಕಾರಿಗೆ ಮಿಕ್ಸ್ ಮಾಡೋಣ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು. ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನೀರು ಹಾಕೋಣ. ಯಾವ ಲೋಟದಲ್ಲಿ ನಾವು ಅಕ್ಕಿ ತೊಗೊಂಡಿರ್ತೀವಿ ಆ ಲೋಟದಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡ್ರೆ ಸಾಕು. ನಾವು ಮಸಾಲೆ ರುಬ್ಬೋವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಿ, ಹಾಗಾಗಿ ಇದಕ್ಕೆ 1ಕ್ಕೆ 2 ಅಳತೆ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊನೆಯದಾಗಿ ಉಪ್ಪನ್ನ ಸೇರಿಸೋಣ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕಾಗತ್ತೆ. ನೀವು ಯಾವ ಮೆಜರ್ಮೆಂಟ್ ಅಕ್ಕಿ ತೊಗೊಂಡಿರ್ತೀರೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಬೇಕಾಗ್ಬೋದು, ನಾನು ಇಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಎಲ್ಲ ಹಾಕಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಇನ್ನೊಂದ್ಸಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋ ತನಕ ಒಂದು ಸ್ವಲ್ಪ ಕಾಯಬೇಕಾಗತ್ತೆ. ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ.
ಇದು ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಕ್ಕಳು ಸ್ಕೂಲ್ ಡಬ್ಬಿ ಇರ್ಬೋದು ಅಥವಾ ಆಫೀಸ್ ಕೆಲಸಗಳಿಗೆ ಹೋಗೋರಿಗೆ ಕ್ಯಾರಿಯರ್ಗೆ ಇರ್ಬೋದು. ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಪಲಾವ್ನ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇವಾಗ ಕುಕ್ಕರ್ ಮುಚ್ಚಿ ನಾನು ಈ ಪಲಾವ್ ಮಾಡೋಕ್ಕೆ ಪ್ರೆಸ್ಟೀಜ್ ಪಲಾವ್ ಕುಕ್ಕರ್ನ ಯೂಸ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಬೇಗ ಪಲಾವ್ ಆಗುತ್ತೆ. ಲಿಡ್ನ ಮುಚ್ಚಿ 2 ವಿಷಿಲ್ನ ಕೂಗಿಸ್ಕೊಳ್ಳೋಣ. ಎರಡು ವಿಷಿಲ್ ಕೂಗಾಗ್ತಾ ಇದೆ. ಆಯಿತು, 2 ವಿಷಿಲ್ ಆಯಿತು. ಈಗ ನೋಡೋಣ ಹೇಗಾಗಿದೆ ಅಂತ. ವಾವ್, ಘಮ ಘಮ ಪರಿಮಳ ಅಂತೂ ಬರ್ತಾ ಇದೆ. ನೋಡೋಣ ಹೇಗಾಗಿದೆ ಅಂತ. ನೋಡಿ ಚೆನ್ನಾಗಾಗಿದೆ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡೋಕ್ಕಂತೂ ತುಂಬ ಕಲರ್ಫುಲ್ ಆಗಿದೆ, ಗ್ರೀನ್ ಆಗಿದೆ. ಹಾಗೆ ವೆಜಿಟೇಬಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ. ನೀವೆಲ್ಲರೂ ಖಂಡಿತವಾಗ್ಲೂ ಟ್ರೈ ಮಾಡಿ ಇದನ್ನು. ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಪಲಾವು. ನೋಡಿ ತುಂಬ ಚೆನ್ನಾಗಾಗಿದೆ. ಇವಾಗ ಬೌಲ್ಗೆ ಸರ್ವ್ ಮಾಡೋಣ. ಅತ್ಯಂತ ಸರಳವಾಗಿ ಮನೆಯಲ್ಲಿ ಮಾಡ್ಕೋಬೋದು ಸ್ನೇಹಿತರೆ ಈ ಪಲಾವ್ನ. ಏನು ನಮ್ಮ ಮನೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದರಲ್ಲೇ ಮಾಡ್ಕೋಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿದೆ. ಎಲ್ಲ ಒಂಥರ ಆರೋಗ್ಯಕ್ಕೆ ಸರಿ ಇರೋವಂಥ ಪದಾರ್ಥಗಳನ್ನೇ ಉಪಯೋಗಿಸಿದ್ದೀವಿ. ಖಂಡಿತವಾಗ್ಲೂ ಎಲ್ಲರೂ ನಿಮ್ಮ ಮನೆಗಳಲ್ಲಿ ಈ ಪಲಾವ್ನ ಮಾಡಿ ನೋಡಿ. ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಧನ್ಯವಾದ.